ಅವರನ್ನ ನಮ್ಮ ನಿಮ್ಮ ನೆಚ್ಚಿನ ಹಾಗೂ ಯುವನಪ್ಪ ಫೌಂಡೇಶನ್ ಅಧ್ಯಕ್ಷ ಆಗಿರ್ತಕ್ಕಂಥ ಅಪ್ಪ ಸಾಹೇಬ್ರವರನ್ನ ವೇದಿಕೆ ಬರಮಾಡಿಕೊಳ್ತಿದ್ದಾರೆ. ಅವರ ಜೊತೆಗೆ ನಮ್ಮ ಜನರಿದ್ದಾರೆ ಹಾಗೂ ಅರ್ಮತ್ರ ಮಲ್ಕಾಪುರವರಿದ್ದಾರೆ ಹಾಗೂ ಇನ್ನಿತರ ದಲಿತ ನಾಯಕರು ಶಿವಪುತ್ರ ದಿನವರು ಇರ್ಬೋದು ಹಾಗೂ ಯುವ ನಾಯಕರಾಗಿರ್ತಕ್ಕಂಥ ಪವನ್ ಮೇತ್ರಿ ಅವರಿದ್ದಾರೆ, ಗೋಪಾಲ್ ದೊಡ್ಡಿ ಅವರಿದ್ದಾರೆ, ರಾಹುಲ್ ಅವರಿದ್ದಾರೆ, ಭೀಮಾ ವರ್ಷ ಅವರಲ್ಲಿ ಗೌತಮ್. ಹೀಗೆ ಇವನ್ನ ಅಪ್ಪನಾಮ ಮಾಡೋದ್ರ ಮೂಲಕ ವೇದಿಕೆ ಬರಮಾಡಿಕೊಳ್ತಿದ್ದಾರೆ. ನಮ್ಮ ನಿಮ್ಮ ಹೆಚ್ಚಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಸಾಗರ್ ಖಂಡ್ರೆ ಅವರು. ಹಾಗೂ ಅವರಿಗೆ ವಿಶೇಷವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರಿಗೆ ಈಗ ಫೋಟೋನ ಧರಿಸಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಂಡಿದ್ದಾರೆ ಹೃತ್ಪೂರ್ವಕವಾಗಿ. ಹಾಗೂ ಶಾಲೆ ಮತ್ತು ಸಂವಿಧಾನವನ್ನು ಹಾಕುವುದರ ಮೂಲಕ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಿದ್ದಾರೆ. ಖಂಡ್ರೆ ಅವರ 63ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಅಕ್ಷಯ ಫೌಂಡೇಶನ್ ವತಿಯಿಂದ 501 ಹೆಲ್ಮೆಟ್ ವಿತರಣೆ ಮಾಡುವ ಮೂಲಕ ಒಂದು ಉತ್ತಮವಾಗಿರ್ತಕ್ಕಂಥ ಜೀವ ರಕ್ಷಣೆಯನ್ನು ನೀಡುವಂತಹ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ವಿನೋದ್ ಅವರು ವಿನೋದ್ ಫೌಂಡೇಶನ್ ವತಿಯಿಂದ. ಒಂದು ಸಂದರ್ಭದಲ್ಲಿ ನಾವು ಸರ್ ಖಂಡ್ರೆ ಅವರಿಗೆ ಆಯುಷ್ಯ, ಆರೋಗ್ಯ, ಸುಖ ಮತ್ತು ಸಂಪತ್ತು ಒದಗಿಸುವಂತ ಹೇಳಿ ಅದೇ ರೀತಿಯಾಗಿ ಅಪ್ಪ ಫೌಂಡೇಶನ್ ಕೂಡ ಅವರ ಆಶೀರ್ವಾದ ಲಭಿಸುವಲ್ಲಿ ಈ ಸಂದರ್ಭದಲ್ಲಿ ನಾವು ಮಂಗಳ ಹಾರೈಸ್ತೇವೆ. सद्यंतु सद्भरे विनाशतो मातो भवन शंकराय सुखोदे भावितो भवान् भवतु सर्वमङ्गलानि रक्षन्तु सर्वदेवता सर्वबुद्धानुभावेन सदा शक्ति भवन्तु ते सर्वधर्मानुभावेन सदा शक्ति भवन्तु ते सर्वसङ्घानुभावेन सदा शक्ति भवन्तु ते साधु साधु साधु. ಈಶ್ವರ್ ಖಂಡ್ರೆ ಅವರಿಗೆ ಈಶ್ವರ್ ಖಂಡ್ರೆ ಅವರಿಗೆ ಮಾಜಿ ಮುಖ್ಯಮಂತ್ರಿ ಈಶ್ವರ್ ಖಂಡ್ರೆ ಅವರಿಗೆ ಮಾಜಿ ಮುಖ್ಯಮಂತ್ರಿ ಈಶ್ವರ್ ಖಂಡ್ರೆ ಅವರಿಗೆ ಸಾಗರ್ ಖಂಡ್ರೆ ಅವರಿಗೆ ಜನ ಮೆಚ್ಚಿದ ಸಂಸದರಾದ ಸಾಗರ್ ಖಂಡ್ರೆ ಅವರಿಗೆ ಮುಂದಿನ ಮುಖ್ಯಮಂತ್ರಿ ಯಾರಪ್ಪ? ಮುಂದಿನ ಮುಖ್ಯಮಂತ್ರಿ ಯಾರಪ್ಪ? वाइड आग रही पीछे आ जाओ, सब जनों को आता है जरा पीछे पीछे आ जाओ. Good morning everyone. I am Arushi Appa. Today we are celebrating 77th Republic Day. On this day our Constitution came into effect. Dr. B.R. Ambedkar wrote the Indian Constitution. He is the father of Indian Constitution. The Constitution gives us rights and answers to the supreme law of India. It is our duty to protect it. चाहे वो कभी भी देश से पहले कर सकता है अगर जिसे देखा जा सकता स्कूल वाले से उसे ये भारत के संविधान. ಸಾಗರ್ ಈಶ್ವರ್ ಖಂಡ್ರೆ ಸಾಹೇಬರು ಮಾತಾಡಬೇಕಂತ ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ವಿಶೇಷವಾಗಿ ವಿನೋದಕ್ಕರ ಮಗಳು ಒಳ್ಳೆ ರೀತಿಯಲ್ಲಿ ಹುಡುಗಿ ಮಾತಾಡೋಣ ತಂಗಿ, ಅವಳಿಗೂ ನಾನು ತಂದೆಯವರ ಈಶ್ವರ್ ಖಂಡ್ರೆ ಸಾಹೇಬರ 63ನೇ ವೇನಪ್ಪೆ ಫೌಂಡೇಶನ್ ವತಿಯಿಂದ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು
ಜನ್ಮದಿನವನ್ನು ಆಚರಣೆ ಮಾಡಲ್ಲ ಅಂತ ಅವರು ಹೇಳಿದರು. ಇದಕ್ಕೆ ಜನ್ಮದಿನದ ನಿಮಿತ್ತ ಒಂದು ಒಳ್ಳೆ ಕಾರ್ಯ ಮಾಡಬೇಕು. ಎಷ್ಟೋ ಜನ ಜೀವ ಕಳ್ಕೊಳ್ತಾ ಇದ್ದಾರೆ, ಎಸ್ಪೆಷಲಿ ಯಾರು ಬೈಕ್ ಮೇಲೆ ಓಡಾಡ್ತಾರೆ. ನಾವು ಸರಿಯಾಗಿ ಹೆಲ್ಮೆಟ್ ಅನ್ನು ಧರಿಸಿದ್ರೆ ನಮಗೆ ಫೇಟಲ್ ಇಂಜುರಿ ಆಗುತ್ತೆ, ಅದು ತಪ್ಪತ್ತೆ. ಅದಕ್ಕೆ ಎಲ್ಲ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ನಮ್ಗೇನು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಹೆಡ್ ಇದೆ, ಹೆಡ್ ಇಂಜುರಿ ತಪ್ಪುತ್ತೆ. ಅದಕ್ಕೆ ಒಂದು ಹೆಲ್ಮೆಟ್ ಗಳನ್ನು ಅವರ ಫೌಂಡೇಶನ್ ವತಿಯಿಂದ ಜನರಿಗೆ ಅವರು ಕೊಡ್ತಾ ಇದ್ದಾರೆ. ಅದಕ್ಕೆ ಅವರಿಗೂ ಕೂಡ ನನ್ನ ವತಿಯಿಂದ ನಾನು ಸಲ್ಲಿಸ್ತೇನೆ. ಅದ್ರ ಜೊತೆ ಅವ್ರ ಜೊತೆ ಎಲ್ಲರೂ ಕೂಡ ನಮ್ಮೆಲ್ಲ ಮತ್ತು ಬಂದೇಜಿಯವರು ಕೂಡ ಎಲ್ಲರೂ ಕೂಡ ಬಂದಿದ್ದಾರೆ. ನೀವೆಲ್ಲರೂ ನಮ್ಮವರೇ ಹೋಗೋದಿಲ್ಲ, ನಿಮ್ಮೆಲ್ಲ ಹೆಸರು ನನ್ನ ಹೃದಯದಲ್ಲಿದೆ ಅಂತ ನಾನು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಅದಕ್ಕೆ ಒಳ್ಳೆ ಕಾರ್ಯಕ್ಕೆ ನಾನು ಉದ್ದೇಶ ನಾನು ಕೂಡ ಬಂದಿದ್ದೀನಿ. ಇದೇ ರೀತಿ ಮುಂದೆನೂ ಕೂಡ ನಾವೆಲ್ಲ ಕೂಡಿ ಇದೇ ರೀತಿ ಸಮಾಜ ಸೇವೆಯಲ್ಲಿ ಒಳ್ಳೆ ರೀತಿಯಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿ, ವಿಶೇಷವಾಗಿ ಎಲ್ಲರಿಗೂ ನನ್ನ ವತಿಯಿಂದ ನಮ್ಮ ಪರಿವಾರದ ವತಿಯಿಂದ ಗಣರಾಜ್ಯೋತ್ಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕೊಟ್ಟಿರುವ ಸಂವಿಧಾನ ಭಾರತ 1950ರಲ್ಲಿ ನಮ್ಮ ಭಾರತ ದೇಶ ನಾವು ಫಾರ್ಮಲಿ ಅಡಾಪ್ಟ್ ಮಾಡಿದ್ದೀವಿ. ಕಾನೂನಿನ ಒಂದು ವ್ಯವಸ್ಥೆ ಇದೆ, ಎಲ್ಲರಿಗೂ ಕೂಡ ಒಂದು ಅಧಿಕಾರ ಸಿಕ್ಕಿದೆ ಅಂತಂದ್ರೆ ಅದು ನಮ್ಮ ಭಾರತದ